ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಅಂತ ಕೊಡುವಂತಹ ಯಾರಾದ್ರೂ ಒಂದು ಪಕ್ಷ ಇದ್ರೆ ಅದು ನನ್ನ ಬಿಜೆಪಿ ಪಕ್ಷ. ಆವತ್ತು ಏನು ಸಂಸತ್ನಲ್ಲಿ ಒಂದು ಚರ್ಚೆ ನಡೀತಿತ್ತು ಅದರ ಪೂರ್ಣ ಭಾಗವನ್ನ ವಿಡಿಯೋಗಳಲ್ಲಿ ತೋರಿಸದೆ ತಿರುಚಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕಟ್ ಮಾಡಿ ನಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರುವಂತಹ ಬಿಂಬಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ ಇದು. ಅಮಿತ್ ಶಾ ಅವರಿಗಾಗಲಿ, ನನ್ನ ನಾಯಕ ನರೇಂದ್ರ ಮೋದಿ ಅವರಿಗಾಗಲಿ, ಮತ್ತೆ ನನ್ನ ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಅಂಬೇಡ್ಕರ್ ಅವರಿಂದನೇ ಇವತ್ತು ನಮ್ಮ ಭಾರತ ಈ ಒಂದು ಸ್ಥಾನದಲ್ಲಿ ನಿಂತಿರೋದು ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ. ಏನು ಬೇರೆ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದೆ ಅದನ್ನೆಲ್ಲ ನಾವು ಬದಿಗೊತ್ತಿ ಅವರಿಗೆ ಗೌರವ ಕೊಡುವಂತಹ ಕೆಲಸ ವಿಶ್ವಾದ್ಯಂತ ನನ್ನ ಬಿಜೆಪಿ ಪಕ್ಷ ಮಾಡ್ತಿದೆ. ಏನು ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿಕೆಗಳು ಬರ್ತಿದೆ, ಅವರ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಿದೆ, ಒಂದಷ್ಟು ಮುಗ್ಧ ಜನಗಳನ್ನ ಎತ್ತು ಕಟ್ಟಿ, ನನ್ನ ದಲಿತ ಬಾಂಧವರನ್ನ ಎತ್ತು ಕಟ್ಟಿ ಅವರ ವಿರುದ್ಧ, ನನ್ನ ಪಕ್ಷದ ವಿರುದ್ಧ, ನನ್ನ ದೇಶದ ವಿರುದ್ಧ ಕೆಲಸ ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮನ ಬೇರೆ ಪಕ್ಷಗಳು ಮಾಡ್ತಿದೆ. ತಾಲೂಕಿನಲ್ಲಿ ಈ ಥರದ್ದು ಏನೂ ಆಗಂಗಿಲ್ಲ, ಮತ್ತೆ ಬೇರೆ ತಾಲೂಕಿನಲ್ಲಿ ಏನೋ ಆಗಿರ್ಬೇಕು. ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ವಿಷಯ ಗೊತ್ತಿಲ್ಲ. ಮತ್ತೆ ಯಾರೂ ಸಹ ನನಗೆ ಗೊತ್ತಿರೋ ಹಂಗೆ ಭಾರತದ ಯಾವುದೇ ನಮ್ಮ ಜವಾಬ್ದಾರಿಯುತ ಪ್ರಜೆ ಯಾರೂ ಸಹ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡುವಂತಹ, ಅಗೌರವ ತರುವಂತಹ ಕೆಲಸ ಯಾರೂ ಸಹ ಮನಸ್ಸಾಕ್ಷಿ ಇರೋರು ಮಾಡೋದಿಲ್ಲ. ಒಂದೊಂದ್ಸಲ ತಿರುಚುವಂತ ಕೆಲಸ ಆಗುತ್ತೆ, ಇನ್ನೊಂದೊಂದು ಸಲ ದುರಂಕಾರದ ಪರಮಾವಧಿಗೆ ಕೆಲವರು ಮಾಡುವಂತವ್ರು ಇರ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ನಮ್ಮ ದೇಶದ ದೇವರು ಅಂತಾನೆ ಹೇಳ್ಬೇಕು. ಅವರಿಗೆ ನಮ್ಮ ಕಡೆಯಿಂದ ಆಗ್ಲಿ, ಇಡೀ ದೇಶದ ಕಡೆಯಿಂದ ಗೌರವ ಯಾವಾಗ್ಲೂ ಸಿಗ್ತಾನೆ ಇರುತ್ತೆ. ಭಾರತ ದೇಶ ಎಲ್ಲಿವರೆಗೂ ಈ ಪ್ರಪಂಚದ ಭೂಪಟದಲ್ಲಿರುತ್ತೋ ಅಲ್ಲಿವರೆಗೂ ಅಂಬೇಡ್ಕರ್ ಅವರು ಇದ್ದೀವಿ. ಸರ್ ಅಂಬೇಡ್ಕರ್ ಇಲ್ಲ ಸರ್, ತಾವು ತಪ್ಪಾಗಿ ತಿಳ್ಕೊಂಡಿದ್ದೀರ. ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅವರಲ್ಲ, ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ನಮ್ಮಂತಹ ಸಾಮಾನ್ಯ ಜನಗಳ ಬದುಕು ಇವತ್ತೇನಾದ್ರೂ ಚೆನ್ನಾಗಾಗಿದೆ ಅಂತಂದ್ರೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಮಾತ್ರ ಆಗಿದೆ. ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅವರು ದೇವರಲ್ಲ, ನಮ್ಮಂತ ಎಲ್ಲ ಮಧ್ಯಮ ವರ್ಗದವರಿಗೆ, ಉದ್ಯಮಿಗಳಿಗೆ, ಪ್ರತಿಯೊಬ್ಬರಿಗೂ ಸಹ ಅಂಬೇಡ್ಕರ್ ಅವ್ರ ದೇವರು. ದಲಿತರು ಮಾತ್ರ ಮಾಡೋದಿಲ್ಲ ಇದ್ರ ಅವ್ರ ವಿರುದ್ಧವಾಗಿ, ಅಂದ್ರೆ ಅವರ ಪರವಾಗಿ ಪ್ರತಿಭಟನೆ. ದೇಶದ ಪ್ರತಿಯೊಬ್ಬ ನಾಗರಿಕನು ಅಂಬೇಡ್ಕರ್ ಅವರ ಋಣದಲ್ಲಿ ಬದುಕ್ತಾ ಇದೀವಿ. ನಾವೆಲ್ಲರೂ ಅವ್ರ ಪರವಾಗಿ ಇದೀವಿ ಅಂತ ಈ ಮುಖಾಂತರ ಹೇಳಿ.